ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಕೃತಯುಗದಲ್ಲಿ 10 ವರ್ಷಗಳಲ್ಲಿ ಕಷ್ಟಪಟ್ಟು ಗಳಿಸಬೇಕಾದ ಪುಣ್ಯವನ್ನು ತ್ರೇತಾಯುಗದಲ್ಲಿ 1 ವರ್ಷ ಸಾಧನೆ ಮಾಡಿದರೂ ನಾವು ಪಡೆಯಬಹುದು. ದ್ವಾಪರ ಯುಗದಲ್ಲಿ 5 ತಿಂಗಳಲ್ಲಿ ಆ ಪುಣ್ಯವನ್ನು ಪಡೆದುಕೊಳ್ಳಬಹುದು. 10 ವರ್ಷದವರೆಗೆ ಕಷ್ಟಪಟ್ಟು ಗಳಿಸಬೇಕಾದ ಪುಣ್ಯವನ್ನು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ 1 ವರ್ಷದಲ್ಲಿ ಸಾಕು. ದ್ವಾಪರ ಯುಗದಲ್ಲಿ 5 ತಿಂಗಳಲ್ಲಿ, ಕಲಿಯುಗದಲ್ಲಿ 1 ದಿನದಲ್ಲಿ ಅಷ್ಟು ಪುಣ್ಯವನ್ನು ಪಡೆಯಬಹುದು. ನೋಡಿದರೆ ಕಲಿಯುಗ ನಿಜವಾಗಿ ಧರ್ಮ ಬಹಳ ಕಡಿಮೆ, ಅಧರ್ಮವೇ ಹೆಚ್ಚು ಎಲ್ಲ ಹೇಳ್ತಾರೆ ನಿಜ. ಆದರೂ ಕಲಿಯುಗದಲ್ಲಿ ಕೆಲವು ಗುಣಗಳಿವೆ. ಅದರಲ್ಲಿ ಇದೊಂದು ಗುಣ, 1 ದಿನದಲ್ಲಿ ಅಷ್ಟೆಲ್ಲ ಪುಣ್ಯವನ್ನು ನಾವು ಪಡೆಯಬಹುದು ಶ್ರದ್ಧೆಯಿಂದ ಸಾಧನೆ ಮಾಡಿದರೆ. ಅದರೊಳಗೂ ವಿಶೇಷವಾಗಿ ವೆಂಕಟಾಚಲದಲ್ಲಿ 1 ನಿಮಿಷಕ್ಕೆ ಅಷ್ಟು ಪುಣ್ಯವನ್ನು ಪಡೆಯಬಹುದು ಅಂತಾರೆ. ಭಕ್ತಿಯಿಂದ ಶ್ರೀನಿವಾಸನ ದರ್ಶನ ಮಾಡಿದರೆ 1 ನಿಮಿಷದಲ್ಲಿ ಅಷ್ಟು ಪುಣ್ಯವನ್ನು ಪಡೆಯಬಹುದು. ಸಹಸ್ರವರ್ಮ ಅಂತ ಒಬ್ಬ ಅಸುರ ಕರ್ಣನ ಸುತ್ತಲೂ ಇರ್ತಾನೆ. ಸಹಸ್ರವರ್ಮನ ಮೀನಾಸುರೇಣ ವೇಷ್ಟಿತೋ ಜನಿ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಆ ಸಹಸ್ರವರ್ಮ ಎಂಬಂತಹ ಅಸುರ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿದ. ಏನು ಸಾಮಾನ್ಯವಾಗಿ ಅಸುರರು ತಪಸ್ಸು ಮಾಡಿ ಕೇಳೋದೇನು, ನಾವು ಸಾಯಬಾರದು ಅಂತ, ಅಜರಾಮರರಾಗಿರಬೇಕು ಅಂತನ್ನೋದೇ ಅವರ ಆಶೆ. ನಾವು ಸಾಯಲೇ ತಿಳುವಳಿಕೆ ಇದ್ದವರು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಜನ್ಮ ಮರಣಗಳು ಯಾರಿಗೂ ತಪ್ಪಿದ್ದಲ್ಲ ಅಂತ ತಿಳಿದು ಮೋಕ್ಷ ಸಾಧನೆ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದೇವರಿಗೆ ಕೇಳ್ತಾರೆ. ಸಜ್ಜನರ ಲಕ್ಷಣ. ಆ ತತ್ವವನ್ನು ತಿಳಿಯದೇ ಇದ್ದ ಅಸುರರು ತಪಸ್ಸು ಮಾಡಿದರೆ ಪ್ರಾಯ ನಾವು ಸಾಯಬಾರದು ಅಂತ ಕೇಳೋದು. ಇವನು ಸುಮ್ಮನೆ ಸಾಯಬಾರದು ಅಂತ ಇಷ್ಟೇ ಕೇಳಲಿಲ್ಲ, ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ. ನನಗೆ ಕವಚ ಕೊಡಬೇಕು. ಎಂತಹ ಕವಚ ಇರಬೇಕು ಅಂದರೆ 1000 ಪದರುಗಳ ಕವಚ. ಅಂಥ ಭಾರದ ಕವಚವನ್ನು ಹಾಕ್ಕೊಂಡ್ರೆ ನಿಜವಾಗಿ ಇನ್ನೊಬ್ಬರು ಹೊಡೆಯೋದು ಬೇಡ, ಹಾಕ್ಕೊಂಡದ್ದಕ್ಕೆ ಸಾಯಬೇಕು. ಆದರೆ ಅಸುರರ ಶಕ್ತಿ ಬಹಳ. ಅಂತಹ ಭಾರದ ಕವಚವನ್ನು ಹಾಕ್ಕೊಳ್ಳೋದಕ್ಕೆ ಅವನು ಸಿದ್ಧ. ಹೆಸರೇ ಸಹಸ್ರವರ್ಮ ಅಂತ. ವರ್ಮ ಅಂದರೆ ಕವಚ. 1000 ಕವಚಗಳು. ಒಂದು ಕವಚವನ್ನು ಒಡೆಯಬೇಕು ಅಂತಾದರೆ 10,000 ವರ್ಷ ತಪಸ್ಸು ಮಾಡಿದರೆ ಮಾತ್ರ ಆ ಒಂದು ಕವಚವನ್ನು ಭೇದನ ಮಾಡಲಿಕ್ಕೆ ಆಗ್ತದೆ. ಯಾರು ಮಾಡಬೇಕು? ಇವನ ಕವಚವನ್ನು ಒಡೆಯಲಿಕ್ಕೆ 10,000 ವರ್ಷ ಕೂತು ತಪಸ್ಸು ಮಾಡೋರು ಯಾರು ಮಾಡೋದೇ ಇಲ್ಲ. ಇಷ್ಟು ಮೀರಿ ಯಾರಾದರೂ ಮಾಡಿದರೂ ಇನ್ನೂ ಕವಚಗಳಿದ್ದೇ ಇದೆ. 999. ಮತ್ತೆ ಇನ್ನೊಂದು ಕವಚವನ್ನು ಒಡೆಯಬೇಕು ಅಂದರೆ ಮತ್ತೆ 10,000 ವರ್ಷ ತಪಶ್ಚರ್ಯ ಮಾಡಬೇಕು ಅವನು. ಅಂದರೆ ಮಾತ್ರ ಬಡಿಲಿಕ್ಕೆ ಸಾಧ್ಯ ಆಗಬೇಕು. ಇಲ್ಲದೇ ಇದ್ದರೆ ಆ ಕವಚವನ್ನು ಭೇದನ ಮಾಡಲಿಕ್ಕೆ ಸಾಧ್ಯವೇ ಆಗಬಾರದು. ಅಂಥ ಕವಚವನ್ನು ಕೊಡುವಂಥ ತಥಾಸ್ತು ಅಂದರು ಸೂರ್ಯದೇವರು. ತಥಾಸ್ತು ಅಂದದ್ದಕ್ಕೆ ಅವನು ಸಹಸ್ರವರ್ಮ ಅಂತಾದ. ದೇವತೆಗಳೆಲ್ಲ ದೇವರಿಗೆ ಶರಣ ಹೋದರು. ನಮ್ಮ ಕಥೆ ಏನು? ಇಂಥ ಅಸುರ ನಮ್ಮ ದೇವತೆಗಳ ಪೈಕಿಯೇ ಒಬ್ಬ ಸೂರ್ಯ ವರ ಕೊಟ್ಟು ಬಿಟ್ಟಿದ್ದಾನೆ. ಅವನನ್ನು ಯಾರೂ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. 16,000 ವರ್ಷ ತಪಶ್ಚರ್ಯ ಮಾಡೋರು ಯಾರು? ಅದು 1 ಕವಚ ಭೇದನ ಮಾಡಲಿಕ್ಕೆ. ಅದಕ್ಕೆ ದೇವರಂದ ನಾ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ. ದೇವರಿಗೆ ನೋಡಿದರೆ ತಪಸ್ಸು ಬೇಕಾಗಿಲ್ಲ. ಸರ್ವೋತ್ತಮ ಸರ್ವಶಕ್ತ ಸೂರ್ಯನ ವರವನ್ನು ಮೀರುವುದಕ್ಕೆ ಅವನಿಗೇನೂ ಅಸಾಧ್ಯ ಇಲ್ಲ. ಆದರೂ ಸೂರ್ಯನಿಗೊಂದು ಬೆಲೆ ಕೊಡಬೇಕು ಅಂತ ಸರಿ 1 ಕವಚ ಭೇದನ ಮಾಡಲಿಕ್ಕೆ 10,000 ವರ್ಷ ತಪಶ್ಚರ್ಯ ಮಾಡಬೇಕಲ್ಲ. ಆಯಿತು. ಬದರಿಕಾಶ್ರಮ, ಬದರಿ ವಿಶಾಲ್, ಆ ನರನಾರಾಯಣಾಶ್ರಮ ಬದರಿಕಾಶ್ರಮದಲ್ಲಿ ಪರಮಾತ್ಮ ಹೋಗಿ ಅಲ್ಲಿ ತಪಸ್ಸು ಮಾಡುವುದಕ್ಕೆ ಪ್ರಾರಂಭ ಮಾಡಿದ. ನಾಟಕ. ಅವನು ಯಾರನ್ನು ಕುರಿತು ತಪಸ್ಸು ಮಾಡಬೇಕು? ತಾನು ತನ್ನನ್ನು ಕುರಿತೇ ಮಾಡಬೇಕು.
ತಪಸ್ಸು ಮಾಡಿದ, ಒಂದು ದಿವಸ ತಪಸ್ಸು ಮಾಡಿದ, ಒಂದು ಕವಚವನ್ನು ಭೇದನ ಮಾಡಿದ, ಮತ್ತೊಂದು ದಿವಸ ತಪಸ್ಸು ಮಾಡಿದ, ಇನ್ನೊಂದು ಕವಚವನ್ನು ಭೇದನ ಮಾಡಿದ. 1000 ದಿವಸದಲ್ಲಿ 1000 ಕವಚಗಳನ್ನು ಧ್ವಂಸ ಮಾಡಿಬಿಟ್ಟ, ಅವನನ್ನು ಸಂಹಾರ ಮಾಡಿದ. ಅದು ಹೇಗೆ? ಸೂರ್ಯನ ವರ ಸುಳ್ಳಾಯ್ತಲ್ಲ? ಸುಳ್ಳಲ್ಲ. 10,000 ವರ್ಷ ತಪಸ್ಸು ಮಾಡಬೇಕು ಅಂತ ಹೇಳಿದ್ದೀಯಲ್ಲ, ಬದರಿಕಾಶ್ರಮದಲ್ಲಿ 1 ದಿನ ತಪಸ್ಸು ಮಾಡಿದರೆ, 1 ದಿನ ಜಪ ಮಾಡಿದರೆ 10,000 ವರ್ಷ ಜಪ ಮಾಡಿದ ಪುಣ್ಯ ಇದೆ. ಆಯ್ತಲ್ಲ, ಮತ್ತೆ ಒಂದೊಂದು ದಿವಸ ನಾನು ಮಾಡಿದರೆ 10,000 ವರ್ಷ ಮಾಡಿದ ಹಾಗೆ ಲೆಕ್ಕ. ಅದು ಅವನನ್ನು ಸಂಹಾರ ಮಾಡಿಬಿಟ್ಟ ಅಂತ ಕಥೆ ಬರ್ತದೆ. ಹೇಳುವ ತಾತ್ಪರ್ಯ, ಆ ಕ್ಷೇತ್ರದ ಮಹಿಮೆ ಹಾಗಿರುತ್ತದೆ. ವೆಂಕಟಾಚಲದಲ್ಲಿ ಒಂದೊಂದು ನಿಮಿಷದಲ್ಲಿ, ಕೃತಯುಗದಲ್ಲಿ 10 ವರ್ಷ ತಪಶ್ಚರ್ಯ ಮಾಡಿದರೆ ಏನು ಫಲವೋ ಅದು 1 ನಿಮಿಷದಲ್ಲಿ ಭಕ್ತಿಯಿಂದ ಶ್ರೀನಿವಾಸನ ದರ್ಶನವನ್ನು ಮಾಡಿದರೆ ಬರುತ್ತೆ. ನಿಸ್ಸಂದೇಹಂ ಭವೇದೇವಂ ಶ್ರೀನಿವಾಸ ವಿಲೋಕಿನಾಂ ಶ್ರೀ ವೆಂಕಟೇಶ್ವರೇ ದೇವೇ ತೀರ್ಥಾನಿ ಸಕಲಾನ್ಯಪಿ. ಎಲ್ಲ ದೇವತೆಗಳು, ಎಲ್ಲ ತೀರ್ಥಾಭಿಮಾನಿಗಳು, ಎಲ್ಲ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಶ್ರೀನಿವಾಸನ ಸೇವೆಗೆ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅಂತಹ ಶ್ರೀನಿವಾಸನನ್ನು ಭಕ್ತಿಯಿಂದ ಸೇವನೆ ಮಾಡಿದರೆ ಈ ಎಲ್ಲ ಫಲಗಳನ್ನು ಶ್ರೀನಿವಾಸ ದೇವರು ಕೊಡ್ತಾರೆ ಅಂತ ಶ್ರೀಕೃಷ್ಣಾರ್ಪಣಮಸ್ತು.